ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಮರ್ಯಾದೆಗೇಡು ಹತ್ಯೆ ನಿಷೇಧ ಕಾಯ್ದೆಗಾಗಿ ಮಸೂದೆಯನ್ನು ಮಂಡಿಸಿ ಅಂಗೀಕರಿಸಿ ಜಾರಿ ಮಾಡಬೇಕೆಂದು ಒತ್ತಾಯಿಸಿ ಪತ್ರ ಚಳವಳಿಯ ಮೂಲಕ ಮಹಿಳೆಯರು ಹೊಸ ವರ್ಷವನ್ನು ಸ್ವಾಗತಿಸಿದ್ದು ಈ ರೀತಿಯಲ್ಲಿ. ಮೈಕ್ರೋ ಫೈನಾನ್ಸ್ ಮೂಲಕ ಸಾಲ ಪಡೆಯುವ ಬದಲು ಮಹಿಳಾ ಸಂಘಟನೆಗಳು ನಡೆಸುವ ಸೊಸೈಟಿಯನ್ನು ಬೆಳೆಸಬೇಕು. ಆ ಮೂಲಕ ಮಹಿಳೆಯರು ಸ್ವಾವಲಂಬಿಗಳಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಬೇಕು ಎಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ನಾಯಕಿ ಸುನೀತಾ ಕರೆ ನೀಡಿದರು. ನೀವು ಫೈನಾನ್ಸ್ ಹತ್ರ ಹೋದ್ರೂ ಬಡ್ಡಿಗೆ ತಗೊಂಡು 3 ರೂಪಾಯಿ 5 ರೂಪಾಯಿ ಬಡ್ಡಿ ತಗೊಂಡೆ ಸಾಲ ಮಾಡ್ತಕ್ಕಂಥದ್ದು, ಮತ್ತೆ ಅದನ್ನು ತೀರಿಸಲಿಕ್ಕೆ ಬಡ್ಡಿ ಕಟ್ಟೋಕ್ಕಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಮತ್ತೆ ಇನ್ನೊಬ್ಬರ ಹತ್ರ ಸಾಲಕ್ಕೆ ಹೋಗ್ತಕ್ಕಂಥ ಅನಿವಾರ್ಯತೆಗಳು ನಿಮ್ಮನ್ನು ಎದುರಿಸ್ತಾ ಇದೆ. ಕೊನೆಗೆ ಏನು ಒಬ್ಬರ ಸಾಲ ತೀರಿಸಬೇಕು ಅಂತ ಇನ್ನೊಬ್ಬರ ಹತ್ರ ಹೋಗ್ತೀರಾ, ಇನ್ನೊಬ್ಬರ ಹತ್ರ ಸಾಲ ತೀರಿಸಬೇಕು ಅಂತ ಇನ್ನೊಬ್ಬರ ಹತ್ರ ಹೋಗ್ತೀರಾ. ಇದೇ ರೀತಿಯಲ್ಲಿ ನಮ್ಮ ಜೀವನ ಪೂರ್ತಿ ನಾವು ಸಾಲ ತೀರಿಸೋದ್ರಲ್ಲೇ ಬಡ್ಡಿ ಕಟ್ಟೋದ್ರಲ್ಲೇ ಕಳೆದ್ಬಿಟ್ರೆ ನಮ್ಮ ಜೀವನವನ್ನು ಯಾವ ರೀತಿ ನಡೆಸಬೇಕು, ಮತ್ತೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಯಾವ ರೀತಿ ಪಡ್ಕೋಬೇಕು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ನಾವು ಒಬ್ಬರೇ ಹೋದ್ರೆ ನಮ್ಗೆ ಯಾವ್ದು ಸೌಲಭ್ಯಗಳು ಸಿಗಲ್ಲ. ಆಗ ನಾವು ಗುಂಪಾಗಿ ಹೋದಾಗ ನಮ್ಗೆ ಯಾವ್ದಾದ್ರು ಒಂದು ಸೌಲಭ್ಯಗಳು ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವೇನು ಒಗ್ಗಟ್ಟಾಗಿ ಏನಾದ್ರು ಗುಡಿ ಕೈಗಾರಿಕೆನ ಏನಾದ್ರೂ ಮಾಡಿದ್ರೆ ಆ ಸರ್ಕಾರ ಆರ್ಥಿಕ ನೆರವನ್ನ ಕೊಡ್ಲಿಕ್ಕೆ ಸಹಾಯ ಆಗ್ತದೆ. ನಾವು ಒಬ್ಬೊಬ್ಬರೇ ಹೋದಾಗ ಯಾವುದೇ ರೀತಿಯಾದಂತ ನಮ್ಗೆ ಸೌಲಭ್ಯಗಳು ಸಿಗೋದಿಲ್ಲ. ಹಾಗಂತೇಳಿ ಈ ಏರಿಯಾದಲ್ಲಿ ಇರ್ತಕ್ಕಂಥ ಮಹಿಳೆಯರು ಒಗ್ಗಟ್ಟಾಗ್ಲಿಕ್ಕೆ ಒಂದು ವೇದಿಕೆ ಆಗ್ಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಯಾವ ರೀತಿ ಸ್ವಸಹಾಯ ಸಂಘಗಳನ್ನು ಮಾಡಬೇಕು. ಸ್ವಸಹಾಯ ಸಂಘಗಳನ್ನು ಮಾಡುವಾಗ ನಿಮ್ಮದೇ ಹಣವನ್ನು ನೀವು ಉಳಿತಾಯ ಮಾಡ್ತೀರಾ. ನೀವು ಎಷ್ಟೇ ನಾವು ಸ್ವಸಹಾಯ ಸಂಘ ಕಟ್ತಾ ಇದ್ರು ಉಳಿತಾಯ ಮಾಡ್ತೀವಿ ಅಂತ ಹೇಳ್ಬೋದು. ಆದ್ರೆ ಒಂದಲ್ಲ ಒಂದು ಟೈಮಲ್ಲಿ ಬಂದಾಗ ಆ ಡಬ್ಬ ಇಟ್ಟಿರೋ ದುಡ್ಡನ್ನ ಖರ್ಚು ಮಾಡ್ತೀವಿ. ನಾವು ಖರ್ಚು ಮಾಡಿದ್ರೆ 1000 ರೂಪಾಯಿ ನಾವು ಉಳಿತಾಯ ಮಾಡ್ತೀನಿ ಅನ್ನುವಂಥ ಮನಸ್ಥಿತಿ ಇದ್ರೂ ಸಹ ನೆಕ್ಸ್ಟ್ ಡೇ ಆ 1000 ರೂಪಾಯಿ ತೆಗಿತೀವಿ. ಆದ್ರೆ ಅದನ್ನ ಉಳಿತಾಯ ಮಾಡಿ ಬ್ಯಾಂಕಲ್ಲಿ ಇಟ್ಟಾಗ ಈಗ 10 ಜನ 20 ಜನ ಉಳಿತಾಯ ಮಾಡ್ತೀನಿ ಅಂದ್ರೆ 2000 ದುಡ್ಡಾಗಿರ್ತದೆ. ಅದು ಯಾರೋ ಒಬ್ರಿಗೆ ತುರ್ತು ಪರಿಸ್ಥಿತಿಲಿ ಕಡಿಮೆ ಬಡ್ಡಿ ದರದಲ್ಲಿ ನಮ್ದೇ ದುಡ್ಡು ನಮ್ಮವ್ರಿಗೆ ಅನುಕೂಲ ಆಗುತ್ತೆ ಅನ್ನುವಾಗ ನಾವೇನಕ್ಕೆ ಮಾಡ್ಬಾರ್ದು, ಅದನ್ನ ಮಾಡ್ಬೇಕಲ್ವಾ. ತಿಂಗಳಲ್ಲಿ ನಾವು ಒಂದ್ ದಿನದಲ್ಲಿ 200 ರೂಪಾಯಿನೋ 300 ರೂಪಾಯಿನೋ ಸಂಪಾದನೆ ಮಾಡ್ತೀವಿ. ಅದನ್ನ ವಾರದಲ್ಲಿ ಒಂದು ದಿನ 100 ರೂಪಾಯಿನ ಉಳಿಸ್ಲಿಕ್ಕೆ ಸಾಧ್ಯ ಆದ್ರೆ ಮುಂದೊಂದು ದಿನ ಅದು ನಮ್ಮ ಮಕ್ಕಳ ಎಜುಕೇಶನ್ಗೂ, ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಗೂ, ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಮ್ದೇ ದುಡ್ಡು ನಮ್ದೇ ಕಡಿಮೆ ಬಡ್ಡಿ ಇದ್ದು ಸಿಗುತ್ತೆ. ಕೊನೆ ಲಾಸ್ಟ್ಗೆ 10 ವರ್ಷನೋ 5 ವರ್ಷನೋ ಆಯ್ತು, ನಾವು ಹಂಚ್ಕೋಬೇಕು ಅಂತ ದುಡ್ಡನ್ನ ನಮ್ಮ ಕೈಲಿ ಇನ್ನು ಮುಂದುವರ್ಸಕ್ಕಾಗಲ್ಲ, ಹಂಚ್ಕೋಬೇಕು ಅಂತ ಬಂದಾಗ ನಮ್ದೇ ದುಡ್ಡು ನಾವೇ ಕೂಡಿಟ್ಕೊಂಡು ನಮ್ಗೆ ಸಿಗುತ್ತೆ. ಇನ್ಯಾವುದೋ ಬಡ್ಡಿ ಕಟ್ಟಿ ಅವ್ರಿಗೆ ಕೊಟ್ಟಂತ ದುಡ್ಡಾಗಿರಲ್ಲ. ಆ ರೀತಿ ಇರ್ತಕ್ಕಂಥ ಮನಸ್ಥಿತಿ ಒಳಗಡೆ ಏನು ಇವಾಗ ನೀವು ವಾರಕ್ಕೆ ಮಾಡ್ತಾ ಇದ್ದೀರೋ, ತಿಂಗಳು ಉಳಿತಾಯ ಮಾಡ್ತಾ ಇದ್ದೀರೋ, ಅದನ್ನ ಕಂಟಿನ್ಯೂ ಮಾಡ್ಕೊ ಹೋದ್ರೆ ಒಂದು ನಿಮ್ಗೆ ಉಳಿತಾಯ ಮಾಡ್ಬೇಕಾದಂತ ಮನಸ್ಥಿತಿ ಅನ್ನೋದು ಬರುತ್ತೆ. ಜೊತೆಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸಾಲ ಸೌಲಭ್ಯಗಳು ನಿಮ್ಗೆ ದೊರೆಯಲಿಕ್ಕೆ ಸಾಧ್ಯ ಆಗುತ್ತೆ. ಒಬ್ಬಂಟಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಇಷ್ಟು ಜನ ಸೇರಿದಾಗಲೇ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ನಾವಿಷ್ಟು ಒಬ್ಬರೇ ಈಗ ಒಂದು ಸಂಘದಲ್ಲಿ ಯಾರೋ ಒಬ್ರು ಸಮಸ್ಯೆ ಬರ್ತದೆ. ಸಂಘದಲ್ಲಿ ಇರ್ತಕ್ಕಂಥವ್ರು 20 ಜನ ಇರ್ತಿದ್ದಾರೆ, ಒಂದು 15 ಜನ ಇರ್ತಿದ್ದಾರೆ. ಯಾರಿಗೊಬ್ರು ಸಮಸ್ಯೆ ಬಂತು ಅಂತಂದ್ರೆ ನೀವೆಲ್ಲರ ಸಮಸ್ಯೆನ ಅವ್ರೊಬ್ಬರ ಸಮಸ್ಯೆ ನೀವೆಲ್ರಿಗೂ ಗೊತ್ತಾಗುತ್ತೆ. ಅವ್ರಿಗೆ ಸಹಾಯ ಮಾಡ್ಬೇಕು ಅನ್ನೋಂಥ ಮನಸ್ಥಿತಿ ಗೊತ್ತಾಗುತ್ತೆ. ಆ ಗೊತ್ತಾಗುವಾಗ ಇವತ್ತು ಇವ್ರಿಗೆ ಸಹಾಯ ಮಾಡ್ತೀರಿ, ಮತ್ತೆ ಯಾಕೆಂದ್ರೆ ನಿಮ್ಗೇನೋ ಸಮಸ್ಯೆ ಬಂದಾಗ ಅವರು ಸಹಾಯ ಮಾಡುವಾಗ ಒಬ್ರಿಗೊಬ್ರು ಸಹಾಯ ಮಾಡುವಂತ ಮನಸ್ಥಿತಿ ಶುರುವಾದಾಗ, ಈಗೆಲ್ಲೋ ಹುಬ್ಳಿಲೋ ಧಾರವಾಡದಲ್ಲೋ ಎಲ್ಲೋ ಒಂದು ಸಮಸ್ಯೆ ಆಯ್ತು ಅಂದಾಗ ಮುಂದೊಂದು ದಿನ ನಮ್ಮ ಏರಿಯಾದಲ್ಲೋ ನಮ್ಮ ಪಕ್ಕದ ಮನೆ ಏನೋ ಒಂದು ಸಮಸ್ಯೆ ಆದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಸಹಾಯ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ.